ಪರಮಾತ್ಮ, ನಾನು ಮಾಡಿದ ಕರ್ಮಫಲವೂ ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ಮಹಿಮಾವಂತರಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಸ್ತವನ್ನು ಈ ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ಈ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಭೋಗ ಭಾಗ್ಯಗಳೊಡನೆ ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ ಅನುದಿನವೂ ಜಪ ತಪ ನಿಯಮ ನಿಷ್ಠೆಗಳಿಂದ ನಿಮ್ಮ ಧ್ಯಾನದಲ್ಲೇ ನಿರತನಾಗಿರುವ ಈ ಭಕ್ತನಿಗೆ ತಮ್ಮ ದಿವ್ಯ ದರ್ಶನವನ್ನು ಎಂದಿಗೆ ತೋರಿ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ, ನಿಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದ ನನ್ನ ಪ್ರಾಣವನ್ನು ಧಾರಣ ಮಾಡಿಕೊಂಡಿರುವೆನು. ಅರ್ಪಿತವಾಗಲಿ ಪರಮಾತ್ಮ. ಕೃಷ್ಣಾರ್ಪಣಮಸ್ತು. ಪರಮಾತ್ಮ ಕೃಷ್ಣ ಮಧುಸೂದನ ಮುರಾರೇ ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ ಮೊರೆ ಕೇಳಿ ನೀ ಬಾರೆಯ ಮುರಾ ಭಕ್ತನ ಮೊರೆ ಆಲಿಸಿ ಸೌರೇ ಮೊರೆ ಕೇಳಿ ಮಾರೆಯ ಭಕ್ತನ ಮೊರೆ ಆಲಿಸಿ ಸೌರೇ ಮೊರೆ ಕೇಳಿ ಮಾರೆಯ. ಪರಮಾತ್ಮ ವಾಸುದೇವ ಕೃಷ್ಣ ಪರಮಾತ್ಮ ಸಲಾರ್ಜುನ ರುಕ್ಮಿಣಿ ಲೋಲ ವಾರಿದ ಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿದ ಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ ವಾಸುದೇವ ಜನಾರ್ದನ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನೆಯ ಲೀಲಾ. ಕೃಷ್ಣ
ಜನಕ ಮೊರೆ ಕೇಳಿ ನೀ ಬಾರಯ್ಯ ಚೂಡ ಭಕ್ತನ ಮೊರೆ ಆಲಿಸಿ ಗೌರೇ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಭಕ್ತ ಶಿರೋಮಣಿ ಪರಮಾತ್ಮ ಮೇಲೆ ಪರಮಾತ್ಮ ಧನ್ಯನಾದನು ಜನಾರ್ದನ ಧನ್ಯನಾದನು. ಈ ದೀನನ ಮೊರೆ ಕೇಳಿ ಹಿಂದಿಗೆ ದರ್ಶನವಿತ್ತೀಯ ಪರಮಾತ್ಮ. ಪರಮಾತ್ಮ ರವಿಕಿರಣ ಬೀಳದ ಕೊಳಗ ಶೋಭಾಯಮಾನದಂತೆಯೂ ಹಸಿದವನಿಗೆ ಅರಸಿದನ್ನವೇ ಮೃಷ್ಟಾನ್ನದಂತೆಯೂ ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ ಅರಸನಿಲ್ಲದ ಅರಮನೆಯಂತಿದ್ದ ಈ ನನ್ನ ಕುಟೀರವು ಈ ತಮ್ಮ ಪಾದಸ್ಪರ್ಶದಿಂದ ಪಾವನವಾಯಿತು ಪರಂಧಾಮ. ಜನಾರ್ದನ, ಬಾ ಕೃಷ್ಣ, ಬಾ ವಾಸುದೇವ, ಬಾ ಮುಕುಂದ. ಪರಮಾತ್ಮ, ಇದ್ರ ನಿಮ್ಮನ್ನು ಹೇಗೆಂದು ಪೂಜಿಸಲಿ? ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರಸಾಗರ ಸೈಯನ್ನಾದ ನೀನು ಕ್ಷೀರಸಾಗರದಲ್ಲೇ ಪವಳಿಸಿರುವೆ. ಕ್ಷೀರಸಾಗರದಲ್ಲೇ ಪವಳಿಸಿರುವೆ. ಹೋಗಲಿ ಹೋಗಲಿ, ಧನಧಾನ್ಯಗಳಿಟ್ಟು ನೈವೇದ್ಯ ಮಾಡಿ ನೋಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತನಾಗಿರುವೆ. ಪರಮಾತ್ಮ, ನೀನೇ ಅನ್ನದಾತನಾಗಿರುವೆ. ಮತ್ತೆ ಕನಕಾಭರಣಗಳು ತೊಡಿಸಿ ಮೆಚ್ಚಿಸೋಣವೆಂದರೆ ಕನಕಾಧಿಪತಿಯಾದ ಮಹಾಲಕ್ಷ್ಮಿಯೇ ನಿನ್ನ ಪತಿಯಾಗಿರುವಳು. ಹೀಗಿರುವಾಗ ಪಾಮರನಾದ ನಾನು ನಮ್ಮ ಭಕ್ತಿ ಎಂಬ ಈ ಭಾವನೆಯಿಂದ ತಮ್ಮನ್ನು ಆರಾಧಿಸುತ್ತಿರುವನು. ನನ್ನನ್ನು ನನ್ನ ಆರಾಧನೆಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡು ಜನಾರ್ದನ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಸವಂದನವಯ್ಯ ದಶರಥ ರಾಮನಂ ಓವ, ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ವಂದನವಯ್ಯ ಓ ವಿಜಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ
ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮಃ ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದಿ ವಿದುರ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ವಿದುರ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಜನಾರ್ದನ ಭಕ್ತ ಶಿರೋಮಣಿ ಕಾಲ್ಗಡಲೊಳು ನೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ವಾಸುದೇವ ಭಕ್ತ ಶಿರೋಮಣಿ ಪಾಲ್ಗಡಲೊಳು ನೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ ಕಡುಸಿಲೆಯಾದ ಈ ಜಡನ ಕಡಲು ಹರಿಯೇ ಕೃಷ್ಣ ಕೃಷ್ಣ ವಿದುರ ಕಡುಸಿಲೆಯಾದ ಈ ಜಡನ ಕಡಲು ಹರಿಯೇ ಕಡುಸಿಲೆಯಾದ ಈ ಜಡನ ಕಡಲು ಹರಿಯೇ ವಾಸುದೇವ ವಿದುರ ಕಡುಸಿಲೆಯಾದ ಈ ಜಡನ ಕಡಲು ಹರಿಯೇ ಜನಾರ್ದನ ಭಕ್ತ ಶಿರೋಮಣಿ ಕಡುಸಿಲೆಯಾದ ಈ ಜಡನ ಕಡಲು ಹರಿಯೇ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಸರಳ ಮೊರೆ ಕೇಳಿ ಗುರುಳ ಹಿರಣ್ಣನ ಕರುಳನ್ನು ಕೊರಳನ್ನು ಧರಿಸಿದೆಯ ಸರಳ ಮೊರೆ ಕೇಳಿ ಧೂಳ ಹಿರಣ್ಯನ ಕರುಳನ್ನು ಕೊರಳನ್ನು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ನಕಲಿಯ ತಲೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯತ ಬಂದು ನಕಲಿಯ ಸರೆಯನ್ನು ಬಿಡಿಸಿದೆಯ ಹರಿಯನಂತ ನಿನ್ನ ರೂಪವೇ ನಿನ್ನ ಹರಿಯನಂತ ನಿನ್ನ ರೂಪವೇ ನಿನ್ನ ಚರಣವ ಮನಗಳು ಬದಿಸುವೆನೋ ಚರಣವ ಮನಗಳು ಬದಿಸುವೆನೋ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಭಕ್ತ ಶಿರೋಮಣಿ ಭಕ್ತ ಶಿರೋಮಣಿ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ ವಿದುರ ಸಕಲ ಲೋಕಗಳನ್ನು ತನ್ನ ಉದರದಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತನಗೆ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ ಪರಮಾತ್ಮ ನಾನು ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಕರೆತಂದಿತ್ತು. ನೀನೇನು ಸಾಮಾನ್ಯನೇ? ಜನಾರ್ದನ ವಿದುರ ಬಿಡು ಬಿಡು ಬಲ್ಲೆ ನಿನಯ ಮನವ. ವಿದುರ ಪರಮಾತ್ಮ
ಬಿಡು ಬಿಡು ಬಲ್ಲೆ ಬಡವಿಯೊಳ್ದ ಶಿರೋಮಣಿ ನೀನು ಬಡವಿಯೊಳ್ದ ಶಿರೋಮಣಿ ನೀನು ಬಿಡು ಬಿಡು ಬಲ್ಲೆ ಬಿಡು ಬಿಡು ಬಲ್ಲೆ ಬಿಡುರ ಜನಾರ್ದನ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ಎತ್ತ ಹೋದರು ಮನಗೆ ತಲೆ ಬರ್ಬೋದು ಇದರ ಪರಮಾತ್ಮ ಎತ್ತ ಹೋದರು ಮನಗೆ ತಲೆ ಬರ್ಬೋದು ಬಿಡು ಬಿಡು ಬಲ್ಲೆ ನಿನಯ ಮನವ ಬಿಡು ಬಿಡು ಬಲ್ಲೆ ನಿನಯ ಮನವ ಇದರ ಜನಾರ್ದನ ಶಾಸನವೆನಿಸಿದ ಮಾತ ಸುಯೋಧನ ಶಾಸನವೆನಿಸಿದ ಮಾತ ಸುಯೋಧನ ಶಾಸನವೆನಿಸಿದ ಮಾತ ಸುಯೋಧನ ಶಾಸನವೆನಿಸಿದ ಮಾತ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮರಿರುವರು ಭಕ್ತನೇ ನಿನಗಿಂತ ಉತ್ತಮರಿರುವರು ಬಿಡು ಬಿಡು ಬಲ್ಲೆ ನಿನಯ ಮನವ ಬಿಡು ಬಿಡು ಬಲ್ಲೆ ನಿನಯ ಮನವ ವಿದುರ ಜನಾರ್ದನ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಜೀವವನ್ನು ಉಳಿಸಿಕೊಂಡಿರುವ ನಿನ್ನ ಮನದ ಭಕ್ತಿಯನ್ನು ನಾನು ಅರಿಯನೆ ಅದಿರಲಿ ನನಗೆ ಏನಾದರೂ ಆಹಾರವನ್ನು ಕೊಡು ಬಹಳ ಹಸಿವಾಗುತ್ತಿರುವುದು ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಜನಾರ್ದನ ಏನು ಗೋಮಾತೆಯ ಕ್ಷೀರವೇ ನನಗೆ ಅದು ಅತ್ಯಂತ ಪ್ರಿಯವಾದ ಆಹಾರ ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಆಹ ಪಂಚಾಮೃತ ಈಗಲೂ ಆಸ್ವಾದಿಸಿದಂತಿರುವುದು ವಿದುರ ಹಿಂದೆ ರಾಮಾವತಾರದಲ್ಲಿ ಮಹಾಭಕ್ತರಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ಸ್ವಾದವು ಅದ್ಭುತ ಪರಮಾದ್ಭುತ ಈಗಲೂ ಆಸ್ವಾದಿಸಿದಂತಿರುವುದು ವಿದುರ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ ಹಾಗಬಹುದು ಜನಾರ್ದನ ಏನು ಮಾಡುವುದು ಪರಮಾತ್ಮ ನನ್ನನ್ನು ಪರೀಕ್ಷಿಸಿದರಲ್ಲ ಈಗ ಇದ್ದ ಕ್ಷೀರವನ್ನು ನಾನೇ ಪಾನ ಮಾಡಿದನಲ್ಲ ಏನೆಂದು ಹೇಳಲಿ ಹೇ ವಾಸುದೇವ ನೀನೇ ನನ್ನನ್ನು ರಕ್ಷಿಸಬೇಕು ದೇವ ನೀನೇ ನನ್ನನ್ನು ರಕ್ಷಿಸಬೇಕು ಏಕೆ ವಿದುರ ಏನಾಯಿತು ಏಕೆ ತಬಕ ಬಿಡುತ್ತಿರುವೆ ಪರಮಾತ್ಮ ವಿದುರ ಏನೆಂದು ಹೇಳಲಿ ಈಗ ತಾನೇ ಇದ್ದ ಕ್ಷೀರವನ್ನು ನೈವೇದ್ಯ ರೂಪದಲ್ಲಿ ತಮಗರ್ಪಿಸಿ ಆ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ನಾನೇ ಸ್ವೀಕರಿಸಿದಲ್ಲ ದೇವ ವಿದುರ ಪರಮಾತ್ಮ ನನಗರ್ಪಿತವಾದ ಮೇಲೆ ಸ್ವಲ್ಪವಾದರೂ ತಳಭಾಗದಲ್ಲಿ ಕ್ಷೀರವಿರಬೇಕಲ್ಲವೇ ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ಹಾಗಬಹುದು ಜನಾರ್ದನ ಪರಮಾತ್ಮ ಇದು ಸ್ವೀಕರಿಸಿ ನೋಡಿದೆಯಾ ವಿದುರ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿದ್ದೆಯಲ್ಲ ಪರಮಾತ್ಮ ಇದರಿಂದ ತಮ್ಮ ತುದಿನಾಲಿಗೆಯು ನೆನೆಯುವಂತಿಲ್ಲ ದೇವ ವಿದುರ ಏಕೆ ನೆನೆಯುವುದಿಲ್ಲ
ಪರಮಾತ್ಮ. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕುಟೀರದಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿದೆಯಲ್ಲ, ಅದು ಅಲ್ಲಿ ನೋಡು. ಧನ್ಯನಾದೆ ಜನಾರ್ದನ, ಧನ್ಯನಾದೆ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡ ದೇಶಂ ಭುವಿಯೊಳ್ ಭಕ್ತಜನ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ಪರಮಾತ್ಮ. ಇದ್ರ ಶಯನ ಶಿರಸಾಗರ ಶಯನ ಸಾಗರ ಶಯನ ಶಿರಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಶಿರಸಾಗರ ಶಯನ. ವಾಮನ ರೂಪದ ಬಲಿಹರ ನನ್ನ ಮಾಡಿದೆ ಅಮರ. ಭಕ್ತಶಿರೋಮಣಿ, ವಾಮನ ರೂಪದ ಬಲಿಹರ ನನ್ನ ಮಾಡಿದೆ ಪಾಮರನಾದ ಕರುಣೆಯ ತೋರೆ. ಪಾಮರನುಳು ಕರುಣೆಯ ತೋರೆ ತಾಮಸನಿಗೆ ದಾಮೋದರ. ತಾಮಸನಿಗೆ ದಾಮೋದರ ಸಾಗರ ಶಯನ ಶಿರಸಾಗರ ಶಯನ ಸಾಗರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಶಿರಸಾಗರ ಶಯನ ಸಾಗರ ಶಯನ ಶಿರಸಾಗರ ಶಯನ ಸಾಗರ ಶಯನ ಶಿರಸಾಗರ ಶಯನ. ಇದ್ರ ಪರಮಾತ್ಮ.
ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು. ಆ ಪಾಂಡವರ ಬಗ್ಗೆ ಏನಾದರೂ ಅಭಿಪ್ರಾಯವಿದ್ದರೆ ತಿಳಿಸುವೆಯಾ? ಪರಮಾತ್ಮ, ವಿದುರ, ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ಪರಾಧೀನ ಬಿರುದನ್ನು ಕೊಡ್ತಿರುವ ನೀನು ನಿಮ್ಮನ್ನು ಎಷ್ಟು ಕೊಂಡಾಡಿದರೂ ಸಾಲದು ಜನಾರ್ದನ. ಪರಮಾತ್ಮ, ವಿದುರ, ಧರ್ಮಾತ್ಮರು ಸತ್ಯವಂತರಾದ ಆ ಪಾಂಡವರನ್ನು ರಕ್ಷಿಸುವ ಬಾರು ತಮ್ಮದು ಜನಾರ್ದನ. ಹಾಗಲೇ ಆಡುತ್ತೇನೆ. ವಾಸುದೇವ, ವಿದುರ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ಪರಮಾತ್ಮ. ವಿದುರ, ವಾಸುದೇವ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ. ವಾಸುದೇವ, ವಿದುರ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಪಲ್ಲವರಾರಿ ಜಗದ ಜೀವರನಿ, ಪಲ್ಲವರಾರಿ ಜಗದ ಜೀವರನಿ, ಪವನಗೆ ಸಿಲುಕಿದ ಪ್ರಾಂತ್ಯ ಮನುಜರು, ಪವನಗೆ ಸಿಲುಕಿದ ಪ್ರಾಂತ್ಯ ಮನುಜರು, ಪವರೋಗ ವೈದ್ಯ ಪರಿಪಾಲಿತೆ. ಇಷ್ಟ ವಿದುರ, ಬವರೋಗ ವೈದ್ಯ ಪರಿಪಾಲಿತೆ, ಜಗದ ಜೀವನದಾತನು ಕೃಷ್ಣ. ಜಗದ ಜೀವನದಾತನು ನೀನು ಕೃಷ್ಣ. ಮಾಧವ ಪುರಹರೇ. ವಿದುರ, ಆತ್ಮ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಬಹು ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನೇ ನೋಡುವಿಯಂತೆ. ನಾನಿನ್ನು ಬರಲೆ? ಆಗಬಹುದು ಜನಾರ್ದನ. ವಿದುರ, ಪರಮಾತ್ಮ, ನಾನೊಂದು ವಿಷಯವನ್ನು ಮರೆತಿದ್ದೆ. ನೀನು ಅಲ್ಲಿಗೆ ಬರುವಾಗ ನಿನ್ನಲ್ಲಿರುವ ಶುಭಧನಸ್ಸನ್ನು ತರುವುದನ್ನು ಮರೆಯಬೇಡ. ಬರಲೆ? ಆಗಬಹುದು ಜನಾರ್ದನ. ಶ್ರೀಕೃಷ್ಣ ಪರಮಾತ್ಮನು ಭಕ್ತ ಪರಾಧೀನನು. ಆ ಪಾಂಡವರಿಗೆ ವಿಜಯವನ್ನು ದೊರಕಿಸಿಕೊಡಲು ಎಷ್ಟೊಂದು ತವಕ ಪಡುತ್ತಿರುವನು. ಇರಲಿ, ಆ ಜನಾರ್ದನ ಹೇಳಿದ ರೀತಿ ನಾನು ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ಅಲ್ಲಿ ನಡೆಯುವ ವಿಚಾರಗಳನ್ನು ತಿಳಿದು ಮತ್ತೇನು ಮಾಡಬೇಕೆಂದು ಯೋಚಿಸುವೆನು. ಮುಂದಿನದೆಲ್ಲವೂ ದೈವ ಸಂಕಲ್ಪ ಇದ್ದಂತಾಗಲಿ. ಎಲ್ಲವೂ ಪರಮಾತ್ಮನ ಚಿತ್ತ.